Taste the Daily. Taste the Daily. ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟ 6 ಮನೆಗಳು ಛಿದ್ರ. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆಗಳು ಛಿದ್ರವಾಗಿದೆ. ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ 4-5 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆಗಿರುವುದು ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಠಾರ ಮಾದರಿಯಲ್ಲಿರುವಂಥ ಮನೆಗಳು ಛಿದ್ರವಾಗಿದೆ. ಬೆಳಗ್ಗೆ 8 ಗಂಟೆಯ ವೇಳೆಗೆ ನಡೆದಿರುವಂಥ ಘಟನೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟವಾಗಿ 6 ಮನೆಗಳು ಛಿದ್ರವಾಗಿರುವಂಥ ಘಟನೆ ನಡೆದಿರೋದು. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆಗಳು ಕಂಪ್ಲೀಟ್ ಆಗಿ ಛಿದ್ರವಾಗಿ ಹೋಗಿದೆ. ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯ ಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ 4-5 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆಗಿದೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವಠಾರ ಮಾದರಿಯಲ್ಲಿರುವಂಥ ಮನೆಗಳು ಛಿದ್ರ ಆಗಿರುವುದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬೆಳಗ್ಗೆ 8 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿಲಿಂಡರ್ ತಗೊಂಡಿದ್ದೀವಿ. ಹೌದ್ರಿ, ಹೋಗಿ ಸಿಲಿಂಡರ್ ತಗೊಂಡಿದ್ದೀವಿ. ಹೌದ್ರಿ, ಸಿಲಿಂಡರ್ ಸ್ಫೋಟನ ಅಥವಾ ಬೇರೇನ? ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳು ಛಿದ್ರ. ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಮನೆ ಸಂಪೂರ್ಣ ಧ್ವಂಸ. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಮೇಲೆ ಬಿದ್ದಿರುವ ಗೋಡೆಗಳು. ಸಹಜವಾಗಿ ಪ್ರಶ್ನೆ, ಇದು ಸಿಲಿಂಡರ್ ಸ್ಫೋಟನೇನಾ ಅಥವಾ ಬೇರೇನಾ ಅಂತ. ಯಾಕಂದ್ರೆ ಒಂದೇ ಒಂದು ಸ್ಫೋಟಕ್ಕೆ 6 ಮನೆಗಳು ಛಿದ್ರವಾಗಿ ಹೋಗಿರೋದು ಈ ಒಂದು ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಸಿಲಿಂಡರ್ ಸ್ಫೋಟ ಆಗಿ ಇಡೀ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದ್ದು, ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಮೇಲೆಲ್ಲ ಗೋಡೆ ಹೋಗಿ ಬಿದ್ದಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟನೇನಾ ಅಂತ ಪ್ರಶ್ನೆ ಹುಟ್ಟುಹಾಕುವಂತೆ ಮಾಡಿದೆ. ಸದ್ಯ ಸ್ಥಳದಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ಸ್ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನಿಜವಾಗ್ಲೂ ಕೂಡ ಒಂದು ಸಿಲಿಂಡರ್ ಸ್ಫೋಟದಿಂದ 6 ಮನೆ ಛಿದ್ರ ಆಗಿ ಹೋಗಿದೆ ಅಂತ ಅಂದಾಗ ಸಿಲಿಂಡರ್ ಸ್ಫೋಟನೇನಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದು ಎಷ್ಟೊತ್ತಿಗಾಗಿದ್ದು, ಸದ್ಯ ಅಲ್ಲಿನ ಪರಿಸ್ಥಿತಿ ಏನಿದೆ? ಇದು ಸಿಲಿಂಡರ್ ಸ್ಫೋಟನೇನಾ? ನೀತಿ, ಬೆಳಗ್ಗೆ ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು. ಸಿಲಿಂಡರ್ ಲೀಕ್ ಆಗಿರೋ ಹಿನ್ನೆಲೆಯಲ್ಲಿ, ಗ್ಯಾಸ್ ಲೀಕ್ ಆದ ಬೆನ್ನಲ್ಲೇ ಸಿಲಿಂಡರ್ ಸ್ಫೋಟ ಆಗಿ ಸುಮಾರು 6 ಮನೆಗಳು ಛಿದ್ರಗೊಂಡಿರುವಂಥದ್ದು. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಶೀಟ್ ಮನೆಗಳಿರ್ತವೆ, ಈ ಶೀಟ್ ಮನೆಗಳಂದರೆ ವಠಾರ ಮಾದರಿಯಲ್ಲಿ ಮನೆಗಳನ್ನ ಮಾಡ್ಕೊಂಡಿರ್ತವೆ. ಎಲ್ಲವೂ ಕೂಡ ಶೀಟ್ನಿಂದ ಕಟ್ಟಿರುವಂಥ ಮನೆಗಳು. ಸಿಲಿಂಡರ್ ಸ್ಫೋಟ ಆಗಿರುವ ರಭಸಕ್ಕೆ ಅಷ್ಟು ಮನೆಗಳು, 6 ಮನೆಗಳು ಛಿದ್ರಗೊಂಡಿರುವಂಥದ್ದು. ಅಂದರೆ ಅಷ್ಟು ಗಟ್ಟಿಯಾಗಿ ಕಟ್ಟಿರುವಂತಹ ಮನೆಗಳು ಅವಲ್ಲ. ಎರಡನೇದು ಶೀಟ್ನಿಂದ ಕೂಡಿರುವಂಥ ಮನೆಗಳು. ಅದರ ಜೊತೆಗೆ ಚಿಕ್ಕ ಮನೆಗಳು. ವಠಾರವನ್ನು ನಾವು ನೋಡಿರ್ತೀವಿ, ಎಷ್ಟು ಒಂದಕ್ಕೊಂದು ಹೊಂದಿಕೊಂಡ ರೀತಿಯಲ್ಲಿರ್ತವೆ. ಆಗ ಚಿಕ್ಕ ಮನೆಗಳು ವಠಾರದ ರೀತಿಯಲ್ಲಿರುವಂಥದ್ದು. ಹೀಗಾಗಿ ಸಿಲಿಂಡರ್ ಲೀಕ್ ಆದ ಹಿನ್ನೆಲೆಯಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿರುವಂಥದ್ದು. ಬ್ಲಾಸ್ಟ್ ಆಗಿದ ಕಾರಣಕ್ಕೆ ಸುಮಾರು 4-5 ಜನರಿಗೆ ಘಟನೆಯಲ್ಲಿ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. 2-3 ಸಣ್ಣ ಪುಟ್ಟಗಳಾದರೆ 3 ಜನರಿಗೆ ಗಂಭೀರ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಸುಮಾರು ಬೆಳಗ್ಗೆ 8 ಗಂಟೆಯ ವೇಳೆಗೆ ಇನ್ಸಿಡೆಂಟ್ ಆಗಿದೆ. ತಕ್ಷಣ ಏನು ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಇದುವರೆಗೆ ಯಾವುದೇ ರೀತಿಯ ಅದೃಷ್ಟವಶ ಸಾವು ನೋವುಗಳು ಕಂಡು ಬಂದಿಲ್ಲ. ಆದರೆ ಗಂಭೀರ ಗಾಯಗಳಾಗಿದೆ. ಗಂಭೀರ ಗಾಯ ಆದಂಥವ್ರಿಗೆ ಈಗಾಗಲೇ ಚಿಕಿತ್ಸೆಗಳನ್ನು ಕೊಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಇನ್ನು ಕೂಡ ಸ್ಥಳಕ್ಕೆ ಸಾರಾ ಫಾತಿಮಾ DCP ಅವರು ಭೇಟಿಯನ್ನು ನೀಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಸಿಲಿಂಡರ್ ಸ್ಫೋಟದಿಂದನೇ ಆಗಿರುವಂಥ ಇನ್ಸಿಡೆಂಟ್, ಇಲ್ಲ ಬೇರೆ ಕಾರಣಕ್ಕೆ ಆಗಿರುವಂಥ ಇನ್ಸಿಡೆಂಟ್ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಅದರಲ್ಲೂ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರುವ
ಆಗಿರುವ ಹಿನ್ನೆಲೆಯಲ್ಲಿ ಸಿಲಿಂಡರ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದೆ. ಯಾಕಂತ ಹೇಳಿದ್ರೆ ಇಂತಹ ದಿನಗಳಲ್ಲಿ ಅಂದರೆ ಯಾವುದಾದ್ರೂ ರಾಷ್ಟ್ರೀಯ ಹಬ್ಬಗಳು ಇದ್ದಂಥ ಸಂದರ್ಭದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಭಯೋತ್ಪಾದಕ ಸಂಘಟನೆಗಳು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಏಕಾಏಕಿಗೆ ಬ್ಲಾಸ್ಟ್ ಆದ ಬೆನ್ನಲ್ಲೇ ಇಡೀ ಏರಿಯಾ ಮತ್ತು ವಟಾರಗಳೇನಿತ್ತು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಅಯ್ಯೋ ಏನೋ ಬ್ಲಾಸ್ಟ್ ಆಗಿದೆ ಅಂತೇಳಿ ತಕ್ಷಣ ಎಲ್ಲ ಭಯಗೊಂಡು ಇದನ್ನು ಪೊಲೀಸ್ಗೆ ಮಾಹಿತಿ ಕೊಟ್ಟಾಗ ತದನಂತರ ಗೊತ್ತಾಗಿರುವಂಥದ್ದು ಸಿಲಿಂಡರ್ ಏನು ಗ್ಯಾಸ್ ಲೀಕೇಜ್ ಆಗಿ ಅದರಿಂದ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ಇನ್ನೂ ಕೂಡ ಘಟನೆಗೆ ಸಂಬಂಧಪಟ್ಟ ಹಾಗೆ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮತ್ತು ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು.